ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಗೌಳಿ ಬೀಳುವುದರ ಶಕುನದ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಗೌಳಿ ಅಂದರೆ ಏನು ಅಂದ್ಕೊಂಡ್ರಾ? ಗೌಳಿ ಅಂದರೆ ಹಲ್ಲಿ. ಈ ಹಲ್ಲಿ ನಮ್ಮ ದೇಹದ ಮೇಲೆ ಯಾವ ಯಾವ ಭಾಗದಲ್ಲಿ ಬಿದ್ದರೆ ಏನೇನು ಫಲ ಸಿಗತ್ತೆ ಅನ್ನೋದ್ರ ಒಂದು ಮಾಹಿತಿನ ನಾನಿವತ್ತು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಗೌಳಿಯನ್ನು ಕಾಲಪುರುಷ, ಮೃತ್ಯು, ಗಾಯತ್ರಿ ಎಂದು ನಂಬಲಾಗಿದೆ. ಇವುಗಳಲ್ಲಿ ಅನೇಕ ವಿಧಗಳಿದ್ದಾವೆ. ಅನೇಕ ನಿಯಮಗಳನ್ನು ಪಾಲಿಸಿ 4 ವರ್ಣಗಳನ್ನು ಸಹ ಹೇಳಲಾಗಿದೆ. ಯಾವ ವಾರ ಯಾವ ಶರೀರದ ಭಾಗದ ಮೇಲೆ ಬಿದ್ದರೆ ಏನು ಫಲ ಸಿಗತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೋಮವಾರ, ಗುರುವಾರ ಮತ್ತು ಶುಕ್ರವಾರ ಅದು ಬ್ರಾಹ್ಮಣರಿಗೆ ಅಂದರೆ ಯಾವ ಜಾಗದಲ್ಲಿ ಅಂದರೆ ಕೂದಲಿಲ್ಲದ ಸ್ಥಳದಲ್ಲಿ ಬಲಭಾಗದಲ್ಲಿ ಏನಾದರೂ ಬಿದ್ದರೆ ತುಂಬಾ ಒಳ್ಳೆಯ ಫಲ ಸಿಗತ್ತೆ. ಸ್ತ್ರೀಯರಿಗೆ ಅದು ಯಾವ ಶರೀರದ ಭಾಗ ಅಂದರೆ ಎಡಭಾಗದ ಅವಯವದಲ್ಲಿ ಬಿದ್ದರೆ ತುಂಬ ಒಳ್ಳೆಯ ಫಲ ಸಿಗತ್ತೆ. ಇನ್ನು ಭಾನುವಾರ ಮತ್ತು ಕುಜವಾರ ಏನಾದರೂ ಪುರುಷರಿಗೆ ಬಲಭಾಗದಲ್ಲಿ ಏನಾದರೂ ಬಿದ್ದರೆ ತುಂಬ ಒಳ್ಳೆಯ ಫಲನೇ ಸಿಗತ್ತೆ. ಇನ್ನು ಸೋಮವಾರ ಮತ್ತು ಬುಧವಾರ ಅದು ಸ್ತ್ರೀಯರಿಗೆ ಬಲಭಾಗದಲ್ಲಿ ಏನಾದರೂ ಬಿದ್ದರೆ ಉತ್ತಮ ಫಲ ಸಿಗತ್ತೆ. ಇನ್ನು ಶನಿವಾರ ಗಂಡಸರಿಗೆ ಏನಾದರೂ ಬಲಭಾಗದಲ್ಲಿ ಮತ್ತು ಶನಿವಾರ ಹೆಂಗಸರಿಗೇನಾದರೂ ಎಡಭಾಗದಲ್ಲಿ ಬಿದ್ದರೆ ಉತ್ತಮ ಫಲ ದೊರೆಯುತ್ತೆ. ಇನ್ನು ಎಲ್ಲಾದರೂ ದೇವಸ್ಥಾನಕ್ಕೆ ಉತ್ಸವಕ್ಕೆ ಹೋಗಿರ್ತೀರ, ಅವಾಗೇನಾದರೂ ಬಿದ್ದರೆ ಅಂದರೆ ಆಯಾ ವರ್ಣದವರಿಗೆ ಅದೇ ವರ್ಣದ ಹಲ್ಲಿ ಏನಾದರೂ ಬಿದ್ದರೆ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಶರೀರದ ಭಾಗದಲ್ಲಿ ಬಿದ್ದರೆ ಯಾವ್ಯಾವ ಫಲ ಅಂತ ತಿಳಿಸ್ಕೊಡ್ತೀನಿ. ತಲೆಯ ಮೇಲೇನಾದರೂ ಬಿದ್ದರೆ ದ್ರವ್ಯ ಪ್ರಾಪ್ತಿ ಆಗತ್ತೆ. ಅದೇ ಕಣ್ಣುಗಳ ಮೇಲೆ ಬಿದ್ದರೆ ತೇಜಸ್ಸು ಮತ್ತು ಗೌರವ ಸಿಗುತ್ತದೆ. ಮೂಗಿನ ಮೇಲೆ ಬಿದ್ದರೆ ಸುಗಂಧ ವಸ್ತು ಪ್ರಾಪ್ತಿಯಾಗತ್ತೆ. ಮೇಲಿನ ತುಟಿಯ ಮೇಲೆ ಬಿದ್ದರೆ ಧನಲಾಭ ಸಿಗತ್ತೆ. ಮೂಗಿನ ತುದಿಯಲ್ಲಿ ಬಿದ್ದರೆ ರೋಗ ಭಯ ಕಾಡತ್ತೆ. ಬಲ ಭುಜದ ಮೇಲೆ ಬಿದ್ದರೆ ಕಳ್ಳರ ಭಯ. ಎಡ ಭುಜದ ಮೇಲೆ ಬಿದ್ದರೆ ತುಂಬ ಚಿಂತೆ ಕಾಡುತ್ತೆ. ಎಡ ತೋಳಿನ ಮೇಲೆ ಬಿದ್ದರೆ ಅದು ದ್ರವ್ಯ ಲಾಭ. ಎದೆಯ ಮೇಲೆ ಬಿದ್ದರೆ ಯಶಸ್ಸು. ಹೊಟ್ಟೆಯ ಮೇಲೆ ಬಿದ್ದರೆ ಧಾನ್ಯ ಲಾಭ. ಹೊಕ್ಕಳ ಮೇಲೆ ಬಿದ್ದರೆ ತೀರ್ಥಯಾತ್ರೆ. ಎಡ ಮೊಣಕಾಲಿನ ಮೇಲೆ ಬಿದ್ದರೆ ಕಾರ್ಯಸಿದ್ಧಿ. ಕಾಲುಗಳ ಮೇಲೆ ಬಿದ್ದರೆ ಪ್ರಯಾಣ. ಹಲ್ಲಿ ಬಿದ್ದ ದೋಷ ಪರಿಹಾರಕ್ಕಾಗಿ ನಿಮ್ಮ ಇಷ್ಟ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ಫಲಪುಷ್ಪಗಳನ್ನು ಅರ್ಪಿಸಬೇಕು. ಚಿನ್ನ, ಬೆಳ್ಳಿ ಅಥವಾ ಕಂಚಿನ ಹಲ್ಲಿಯ ಪ್ರತಿಮೆಯನ್ನು ದಾನ ಮಾಡಿಯೂ ಶುಭವಾಗಲೆಂದು ಪ್ರಾರ್ಥಿಸುತ್ತಾರೆ. ಇನ್ನು ನೀವೆಲ್ಲನ ದೇವಸ್ಥಾನದಲ್ಲಿ ಕಂಚಿನ ಅಥವಾ ಬೆಳ್ಳಿ ಹಲ್ಲಿ ಎಲ್ಲರೂ ದೇವಸ್ಥಾನದಲ್ಲಿತ್ತು ಅಂದರೆ ಅದನ್ನು ಮುಟ್ಟಿ ನಮಸ್ಕಾರ ಮಾಡಿ ದೇವರಿಗೆ ಕೈ ಮುಗಿದ್ರೂ ಸಹ ಅದ್ರದ್ದು ಹಲ್ಲಿದು ಏನು ಬಿದ್ದಿದ್ದ ದೋಷ ಇತ್ತಲ್ಲ ಅದೆಲ್ಲ ಖಂಡಿತ ನಿವಾರಣೆ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ವೀಕ್ಷಕರೇ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.